ರಿಪಬ್ಲಿಕ್ ಕನ್ನಡ ಜೊತೆ ಈಶ್ವರಪ್ಪನವರು ಇದ್ದಾರೆ. ಈಗ ಪಕ್ಷೇತರವಾಗಿ ಸ್ಪರ್ಧಿಸಿ ಈಗ ಅವರು ಪ್ರಚಾರಕ್ಕೆ ಮುಂದಾಗ್ತಿದ್ದಾರೆ, ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾರೆ. ಸರ್ ನಮಸ್ತೆ. ಸರ್ ನೀವು ಯಾವಾಗಲೂ ಹೇಳ್ತೀರಾ ನಾನು ಮೋದಿ ಅಂದರೆ ನನಗಿಷ್ಟ, ಮೋದಿ ಭಕ್ತ ನಾನು ಅಂತ. ಇವತ್ತು ಮೋದಿ ಆಗಮಿಸ್ತಿದ್ದಾರೆ, ಆದರೆ ನೀವು ಅವರ ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಿಲ್ಲ, ಕಾರಣ? ನರೇಂದ್ರ ಮೋದಿ ಅಂದ ತಕ್ಷಣ ನನಗೆ ದೇವರಿದ್ದಂಗೆ. ಶಿವಮೊಗ್ಗ ಪುಣ್ಯಭೂಮಿ, ಹಿಂದುತ್ವದ ಪುಣ್ಯಭೂಮಿ. ನರೇಂದ್ರ ಮೋದಿಯವರ ಅಪೇಕ್ಷೆ ಏನಿದೆ ಅದು ಹಿಂದುತ್ವದ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಆದರೆ ನರೇಂದ್ರ ಮೋದಿಯವರ ಅಪೇಕ್ಷೆಯನ್ನು ಹಿಂದುತ್ವ ಬೆಳಿಬೇಕು, ಸಂಘಟನೆ ಬೆಳಿಬೇಕು, ಎಲ್ಲ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು ಸಂತೋಷವಾಗಿರಬೇಕು. ಒಂದೇ ಕುಟುಂಬದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೈಯಲ್ಲಿ ಹೆಂಗೆ ಕಾಂಗ್ರೆಸ್ ಇದೆಯೋ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಆಗಬಾರ್ದು. ಅವ್ರದ್ದೇನಿದೆ ಅದೆಲ್ಲವೂ ಕೂಡ ಈಡೇರಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಂದಾಗ ಅಕಸ್ಮಾತ್ ನಾನು ಹೋದರೆ ಅಲ್ಲಿ ರಾಘವೇಂದ್ರಂಗೆ ಓಟ್ ಕೇಳ್ತಾರೆ ಅವರು. ನಾನು ಹೆಂಗೆ ಆ ವೇದಿಕೆಯಲ್ಲಿ ಕೂತ್ಕೊಳ್ಳಿ? ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ, ನರೇಂದ್ರ ಮೋದಿ ವಿರುದ್ಧ ಅಲ್ಲ, ಪಕ್ಷದ ವಿರುದ್ಧ ಅಲ್ಲ. ಇದೇನು ಹಿಂದುತ್ವದ ತುಳಿತಾ ಇದ್ದಾರಲ್ಲ, ಅದು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಮ್ಮ ಸದಾನಂದ ಗೌಡರು ಇರ್ಬೋದು, ನಾನಿರ್ಬೋದು, ಎಲ್ಲರೂ ಕೂಡ ಇವರು ತುಳಿತಾ ಇರೋಂಥ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅರ್ಥ ಆಗಬೇಕು, ತಿಳಿಸ್ಬೇಕು. ಆ ದಿಕ್ಕಲ್ಲಿ ಹಿಂದುತ್ವನ ತುಳಿತಾ ಇದ್ದಾರೆ, ಸಂಘಟನೆ ಹಾಳು ಮಾಡ್ತಿದ್ದಾರೆ, ಕುಟುಂಬದ ಕಪಿಮುಷ್ಟಿಯಲ್ಲಿ ಪಾರಿ ಇಟ್ಕೊಳ್ಳಿ. ಅದ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ. ನರೇಂದ್ರ ಮೋದಿಯವರು ತುಂಬ ಸಂತೋಷದಿಂದ ಶಿವಮೊಗ್ಗಕ್ಕೆ ಬನ್ನಿ ಅಂತೇಳಿ ಸ್ವಾಗತ ಮಾಡ್ತೀನಿ. ಹಾಗಾದರೆ ಸ್ವತಃ ನರೇಂದ್ರ ಮೋದಿ ಅವರೇ ಕರೆ ಮಾಡಿ ಹೇಳಿದ್ರೆ? ನರೇಂದ್ರ ಮೋದಿಯವ್ರು ಕರೆ ಮಾಡಿ ಹೇಳಲ್ಲ, ಹೇಳಿದ್ರು ಕೂಡ ಅವ್ರಿಗೆ ಯಡಿಯೂರಪ್ಪನವ್ರು ಹೇಳಿದ್ರೆ ಯಾರು ಹೇಳಿದ್ರು ಕೇಳಲ್ಲ. ಆದರೆ ಅವ್ರಿಗೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಉದ್ದೇಶವನ್ನು ಇಟ್ಕೊಂಡು ನಾನು ಹೋರಾಟ ಮಾಡ್ತಾಯಿದ್ದೀನಿ, ದಯವಿಟ್ಟು ನಂಗೆ ಸಹಕಾರ ಕೊಡಿ ಅಂತ ಹೇಳ್ತೀನಿ. ಪುತ್ತೂರು ಕ್ಷೇತ್ರದಲ್ಲಿ ಆದಂಗೆ ಇಲ್ಲೂ ಏನಾದ್ರು ಡಿವೈಡ್ ಆದರೆ ಡಿವೈಡ್ ಆಗೋದಿಲ್ಲ. ಎಲ್ಲ ಅವ್ರು ಲಾಭ ಪಡ್ಕೊಂಡು ಹ್ಞೂ ರೀ, ಎಲ್ಲ ಹಿಂದುತ್ವವಾದಿಗಳು ನನಗೆ ವೋಟ್ ಮಾಡೇ ಮಾಡ್ತಾರೆ. ಯಾಕೆಂದರೆ ರಾಘವೇಂದ್ರ ಹೇಳ್ತಿದ್ದಾರೆ ಇದು ಲಿಂಗಾಯತರು ನಂಗೆ ಓಟ್ ಕೊಡ್ತಾರೆ ಅಂತ, ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಈಡಿಗರು ನಮ್ಗೆ ಓಟ್ ಕೊಡ್ತಾರೆ ಅಂತ. ಲಿಂಗಾಯತರು ಈಡಿಗರು ಎಲ್ಲರೂ ಹಿಂದೂಗಳೇ. ಆ ಎಲ್ಲ ಹಿಂದುತ್ವವಾದಿಗಳು ನನಗೆ ಓಟ್ ಕೊಡ್ತಾರೆ, ನಾನು MP ಗೆಲ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಇವೆಷ್ಟು ಈಶ್ವರಪ್ಪನವರ ಮಾತುಗಳು. ಒಟ್ಟಿನಲ್ಲಿ ಹಿಂದುತ್ವ ಅಂದರೆ ಹಿಂದೂ ಅಂತ ಬಂದಾಗ ಅಲ್ಲಿ ಪಕ್ಷ ಅಂತಲ್ಲ, ಎಲ್ಲರೂ ಕೂಡ ನನಗೆ ಮತವನ್ನು ಹಾಕ್ತಾರೆ ಅಂತೇಳಿ ಈಶ್ವರಪ್ಪನವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.